ಸರ್ ನಮಸ್ತೆ. ನಾವು ಫೆಬ್ರವರಿ 2 ಹೋಗಿ 4ಗೆ ಪೂರಿ ಕೋಲಾರ್ ಸನ್ ಟೆಂಪಲ್ಲೆಲ್ಲ ಪ್ಯಾಕೇಜ್ ಏನು ಸಾನಿಯಾ ಆರ್ಡಿಸ್ಗಳಿಂದ ಆರ್ಗನೈಸ್ ಮಾಡಿದ್ವಿ. ಇವತ್ತು ಫೈನಲಿ ನಾವು ವಾಪಸ್ಸು ಬ್ಯಾಂಗ್ಳೂರು ಕಡೆ ಹೊರಟಿದ್ದೀವಿ. ಸೊ ಈ 3 ದಿನ ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಸರ್? ಜೈ ಜಗನ್ನಾಥ್ ಮೊದಲನೇದಾಗಿ ತುಂಬ ಚೆನ್ನಾಗಿತ್ತು ಸಾದಿಕ್ ಅವರೇ. ಈ 3 ದಿನ ತುಂಬ ಚೆನ್ನಾಗಿತ್ತು. ದೇವರ ದರ್ಶನ ಲಕ್ಷಾಂತರ ಜನ ಇದ್ದರು. ಆ ಲಕ್ಷಾಂತರ ಜನ ನೀವು ನೀಟಾಗಿ ದರ್ಶನ ಮಾಡಿಸಿ ತುಂಬ ಅನುಕೂಲ ಮಾಡಿಕೊಟ್ರೆ. ಹೋಟೆಲು ಫುಡ್ಡು ಇಟ್ಸ್ ವಾಸ್ ವೆರಿ ಗುಡ್ ಸರ್, ಅಮೇಝಿಂಗ್ ಸರ್. ಸೊ ನಮಸ್ತೆ ಸಾದಿಕ್ ಅವರೇ. ಸೊ ಏನು ಹೇಳಬೇಕು, ಏನು ಹೇಳಿದ್ರು ಕಡಿಮೆ ಆಗುತ್ತೆ. 2, 3, 4 3 ದಿನನ ನಮ್ಮನ್ನು ನಾವು ಇನ್ನೂ ಜಾಸ್ತಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅನಿಸ್ತಾ ಇದೆ. ಏನಕ್ಕೆ ಇಷ್ಟು ಬೇಗ ಮುಗ್ದೋಯ್ತು ಅನ್ನೋಷ್ಟು ಬೇಜಾರಾಗ್ತಾ ಇದೆ. ಆ್ಯಂಡ್ ದೇವ್ರನ್ನ ನೋಡಿದ ಕಣ್ಣು ತುಂಬಿಸ್ಕೊಂಡು ಮನಸ್ಸು ತುಂಬಿಸ್ಕೊಂಡು ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ಅಮೇಝಿಂಗ್ ಹೇಳ್ಬೋದು. ನಾನು ಎಷ್ಟೋ ಸತಿ ನಿಮ್ಮ ಜೊತೆ ಟ್ರಾವೆಲ್ ಮಾಡಿದ್ರು, ಒಂದಕ್ಕಿಂತ ಒಂದು ಇಟ್ ವಾಸ್ ಸಚ್ ಎ ವೆರಿ ಮೆಮೊರಬಲ್ ಟ್ರಿಪ್ ಇದಾಗಿತ್ತು ನಮಗೆ. ಆ್ಯಂಡ್ ಸಾದಿಕ್ ಅವರೇ, ಈ ಥರನೇ ಮಾಡ್ತಾಯಿರಿ, ಮುಂದುವರಿತಾ ಇರಿ. ನಿಮ್ಮಿಂದ ನಮಗೂ ಬ್ಲೆಸ್ಸಿಂಗ್ ಸಿಗಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಎವ್ರಿಥಿಂಗ್ ಈಸ್ ಟೂ ಗುಡ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮೇಡಮ್. ಮೇಡಮ್, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ನಮಸ್ತೆ ಸಾದಿಕ್ ಅವರೇ. ನಾನು ಇಷ್ಟು ಚೆನ್ನಾಗಿರುತ್ತೆ ಅಂತ ರಿಯಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ರಿಲಿಜಿಯಸ್ ಆಗಿತ್ತು. ಸೊ ನಮಗೂ ಗೊತ್ತಿರಲಿಲ್ಲ ಈ ಥರ ಟೈಮಿಂಗ್ ಮೇಂಟೈನ್ ಮಾಡ್ತೀರಾ ಅಂತ. ನಾವು ಇಂಡಿವಿಜುವಲ್ ಆಗಿ ಹೋಗಿದ್ದಿದ್ರೆ ಅಂತೂ ಈ ಥರ ಯಾವುದು ನಾವು ನೋಡೋಕ್ಕಾಗ್ತಾ ಇರಲಿಲ್ಲ, ಟೈಮಿಂಗು ಮ್ಯಾಚ್ ಮಾಡೋಕ್ಕಾಗ್ತಾ ಇರಲಿಲ್ಲ. ತುಂಬ ಇಷ್ಟ ಆಯಿತು ರಿಯಲಿ. ಆಮೇಲೆ ನಮಗೆ ಗ್ರೂಪು ಅಷ್ಟೇ ತುಂಬ ಚೆನ್ನಾಗಿತ್ತು. ನಾವು ಯಾರು ಒಂಥರ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದೀವಿ 3 ಡೇಸ್ಗೆ. ತುಂಬ ವರ್ಷದಿಂದ ಜೊತೆಯಲ್ಲಿ ಇರೋರ ಥರ ಆಗಿಬಿಟ್ಟಿದ್ದೀವಿ. ಸೊ ತುಂಬ ಚೆನ್ನಾಗಿತ್ತು. ಆಮೇಲೆ ನಿಮ್ಮದು ಅಷ್ಟೇ ಕೋಆರ್ಡಿನೇಷನು ಕೋಆಪ್ರೇಷನ್ ನಮಗೆ ತುಂಬ ಚೆನ್ನಾಗಿತ್ತು. ಫುಡ್ ಅಂತೂ ಸೂಪರ್ ಆಸಮ್. ನಾವು ಟ್ರಿಪ್ಪಿಗೆ ಬಂದಿದ್ದೀವಿ ಅಂದರೆ ಬರೀ ದೇವರಿಗೆ ಅಂತಲೂ ಅಲ್ಲ, ಒಂಥರ ಬೇರೆ ಥರ ಎಂಟರ್ಟೈನಿಂಗ್ ಆಗೂ ಇದೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಮಸ್ತೆ, ಹೇಗಿತ್ತು ಎಕ್ಸ್ಪೀರಿಯೆನ್ಸ್? ಇಬ್ಬರು ಒಟ್ಟಿಗೆ ಹೇಳೋದಾ? ಹೇಳಿ ಮೇಡಮ್. ನೋ ಪ್ರಾಬ್ಲಮ್. ಏನಿಲ್ಲ, ಖುಷಿ ಆಯಿತು. ಒಂಥರ ಯಾವಾಗಲೂ ಮನೇಲೇ ಇದ್ದು ಹೊರಗಡೆ ಬಂದಾಗ ಒಂಥರ ಫ್ರೀ ಬರ್ಡ್ಸ್ ಥರ ಇದ್ದಂಗೆ ಅನ್ನಿಸ್ತು. ಆದರೆ ಎಲ್ಲರೂ ಈ ಗ್ರೂಪ್ ತುಂಬಾ ಇಷ್ಟ ಆಯಿತು ನನಗೆ. ಎಲ್ಲರೂ ಒಂಥರ ಫ್ಯಾಮಿಲಿ ಇದಕ್ಕಿಂತ ಜಾಸ್ತಿ ತುಂಬ ಕ್ಲೋಸ್ ಇರೋದ್ರಿಂದ ಎಲ್ಲರೂ ಎಷ್ಟೋ ವರ್ಷದಿಂದ ಗೊತ್ತಿರೋ ಥರ ಇದ್ದೀವಿ. ಆದರೆ ತುಂಬ ಚೆನ್ನಾಗಿ ಅನ್ನಿಸ್ತು. ಆದರೆ ಇನ್ ಟೈಮ್ಗೆ ಎಲ್ಲರೂ ಹೊರಗಡೆ ಬರ್ತಿದ್ವಲ್ಲ, ಅದೇ ತುಂಬ ಖುಷಿಯಾಗಿದ್ದು. ಆದರೆ ಇದೇ ಥರ ಎಲ್ಲ ಕಡೆಗೂ ಒಂಥರ ರಿಫ್ರೆಶ್ ಆದಂಗೆ ಆಗುತ್ತೆ ಮೈಂಡು. ಆ ದೇವ್ರನ್ನೆಲ್ಲ ದರ್ಶನ ಮಾಡಿದ್ರೆ ಒಂಥರ ಖುಷಿ. ಈ ಜನ್ಮ ಸಾರ್ಥಕ ಅಂತ ಅನ್ಕೋಬೇಕು ಅನ್ನೋ ಥರ ಅನಿಸ್ತು. ಆದರೆ ಇದೇ ಥರ ಎಲ್ಲನೂ ನೀವು ಕರ್ಕೊಂಡು ಹೋಗ್ತಾ ಇದ್ರೆ ನಾವು ಬರ್ತಾ ಇರ್ತೀವಿ. ಖುಷಿಯಾಗಿ ತುಂಬ ಖುಷಿ ಆಯಿತು ಈ ಟ್ರಿಪ್ಪು. ಓಕೆ, ಥ್ಯಾಂಕ್ ಯು. ಮೇಡಮ್, ಹೇಗಿತ್ತು? ಅಮೇಝಿಂಗ್ ಆಗಿತ್ತು. ಸೂಪರ್ ಪ್ಲ್ಯಾನಿಂಗ್. ಸೊ ಏನೂ ಇಶ್ಯೂಸೇ ಇಲ್ಲ ಅನ್ಬೋದು. ಸೆಕೆಂಡ್ ಟ್ರಿಪ್ ನಿಮ್ಮ ಜೊತೆಗೆ. ಆ್ಯಂಡ್ ತುಂಬ ಮಾಡ್ತೀನಿ ಅಂತ ಲಾಸ್ಟ್ ಟೈಮು ಹೇಳಿದ್ದೆ, ಇವಾಗಲೂ ಹೇಳ್ತೀನಿ, ನೆಕ್ಸ್ಟ್ ಟೈಮು ಹೇಳ್ತೀನಿ. ಸೊ ಪ್ಲ್ಯಾನಿಂಗ್ ಸಖತ್ತಾಗಿದೆ. ಸಖತ್ ಕೇರ್ ಫ್ರೀ ಫೀಲಿಂಗ್. ಏನರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಂಗಿರೋದಿಲ್ಲ. ಊಟ ರೆಡಿ ಇದೆ, ತಿಂಡಿ ರೆಡಿ ಇದೆ, ಬಸ್ ಹೊರಡ್ತಿದೆ, ನಾನು ಇಲ್ಲೇ ಕೂತಿರ್ತೀನಿ ಅಂತ ಎಲ್ಲದಕ್ಕೂ ಹೇಳಿ, ಎಲ್ಲಿದ್ದೀವೋ ಒಳ್ಳೆ ಮಕ್ಕಳ ಥರ ನಮ್ಮನ್ನು ಕೇರ್ ಮಾಡಿ ಕರ್ಕೊಂಡು ಎಲ್ಲ ಗ್ರೂಪ್ ಬರೋ ತನಕ ವೆಯ್ಟ್ ಮಾಡೋದ್ರಿಂದ ಹಿಡಿದು ಏನೇನು ಬೇಕು ಆರ್ಗನೈಸ್ ಮಾಡಿ, ಒಂದು ದರ್ಶನದಿಂದ ಹಿಡಿದು ಏರ್ಪೋರ್ಟ್ ಒಳಗಡೆ ಚೆಕ್ಔಟು ಯಾವುದಕ್ಕೂ ನಮ್ಮನ್ನು ಬಿಟ್ಕೊಡೋದಿಲ್ಲ. ಸೊ ತುಂಬ ಚೆನ್ನಾಗಿ ಅನ್ನಿಸುತ್ತೆ. ಆಲ್ ದ ಬೆಸ್ಟ್. ಇದೇ ಥರನೇ ಕಂಟಿನ್ಯೂ ಮಾಡಿ. ಅಮೇಝಿಂಗಾಗಿ ಮಾಡ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಟ್ರಿಪ್ಪಲ್ಲಿ ಮತ್ತೆ ಮಾತಾಡೋಣ. ಮೇಡಮ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ವೆರಿ ಮಚ್ ಮೇಡಮ್. ಸರ್, ನಿಮ್ಮ ಪೂರಿ ಜಗನ್ನಾಥ ಪ್ಯಾಕೇಜ್ನ ಎಕ್ಸ್ಪೀರಿಯೆನ್ಸು ಸಾಕಾಗಿದೆ. ಹೇಗಿತ್ತು ಸರ್? ಕಾಣಿಸ್ತಾ ಇದೆಯಲ್ಲ. ಹಲೋ ಸರ್, ಈ ಟೂರ್ ತುಂಬಾ ನಮಗೆ ಗ್ರೇಟ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಆ್ಯಕ್ಚುಲಿ ಸಾದಿಕ್ ಸರ್ ಜೊತೆ 2019 ನಾವು ಶಿರ್ಡಿ ಟೂರ್ ಹೋಗಿದ್ವಿ. ಬೇಸ್ಡ್ ಆನ್ ದಟ್ ಎಕ್ಸ್ಪೀರಿಯೆನ್ಸು, ಆ ಹಾಸ್ಪಿಟಾಲಿಟಿ, ಆ ಕೇರಿಂಗು ಎಲ್ಲ ತುಂಬ ಅದೇ ಥರನೇ ಇಲ್ಲಿನೂ ಕಂಟಿನ್ಯೂ ಆಗಿದೆ. ನಾವು ಸುಮಾರು ವರ್ಷದಿಂದ ಬಗ್ಗೆ ಜೊತೆ ಒಡನಾಟ ಇದೆ. ಅದೇ ಥರನೇ ಇಲ್ಲಿನೂ ಅದೇ ಥರನೇ ಕಂಟಿನ್ಯೂ ಆಗಿದೆ. ಓವರಾಲ್ ಆಗಿ ನಮ್ಮ ಇದು ಒರಿಸ್ಸಾ ಟೂರು ತುಂಬ ಅದ್ಭುತವಾಗಿತ್ತು. ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಬಗ್ಗೆ ಮಾತಾಡೋದಕ್ಕೆ ಹಾಕ್ತೀನಿ.